ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಗಲಭೆ ಆಯಿತು. ಮುಸ್ಲಿಂ ಕಿಡಿಗೇಡಿಗಳಿಂದ ಕಲ್ಲೆಸೆದು ಗಲಾಟೆ ಆಯಿತು. ಕಾಂಗ್ರೆಸ್ಸು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನುವಂಥದ್ದು ಸಾಬೀತು ಮಾಡಿದೆ. ಮುಸ್ಲಿಂ ತುಷ್ಟೀಕರಣ ಅಂತನ್ನುವಂಥದ್ದು ಸಿದ್ಧವಾಗಿದೆ. ಮುಸ್ಲಿಮರಿಗೋಸ್ಕರನೇ ಕಾಂಗ್ರೆಸ್ ಇರೋದು ಅಂತನ್ನುವಂಥದ್ದು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗಿದೆ. ಕಾರಣ ಏನು ಅಂತಂದರೆ, ಕಲ್ಲೆಸೆದವರು ಯಾರು ಏನು ಅಂತ ಹೇಳಿ ಗುರುತಿಸಿ ಅವರನ್ನು ಬಂಧಿಸಿ ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಒಂದಾದರೆ, ಅಲ್ಲಿ ಪ್ರತಿಭಟನೆ ಮಾಡುವಂಥ ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಮಹಿಳೆಯರ ಮೇಲೆ 500 ಜನ ಮಹಿಳೆಯರ ಮೇಲೆ ಕೇಸ್ ಹಾಕಿದ್ದಾರೆ. ಇದೇನು ಕಾಂಗ್ರೆಸ್ ಸರ್ಕಾರನೋ ಅಥವಾ ತಾಲಿಬಾನ್ ಸರ್ಕಾರನೋ? 500 ಜನ ಕಾರ್ಯಕರ್ತರು, ಅಲ್ಲಿ 1000 ಜನ ಇದ್ದರು, ಎಲ್ಲರ ಮೇಲೆ ಹಾಕಿ ಆಗಿದ್ರೆ ಪ್ರತಿಭಟನೆ ಮಾಡಬಾರ್ದಾ? ಪ್ರತಿಕ್ರಿಯೆ ವ್ಯಕ್ತಪಡಿಸಬಾರ್ದಾ? ನಮ್ಮ ಗಣಪತಿಯ ಮೇಲೆ ಕಲ್ಲೆಸೀತಾರೆ ಅಂತಂದ್ರೆ ಇದೇನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಇದು? ಸೊ ನಮ್ಮ ದೇಶದಲ್ಲಿ ಪ್ರಥಮ ಪೂಜಕ ಗಣಪತಿಯ ಆ ಕಲ್ಲೆಸೆದಂಥ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ, ಸಿಟ್ಟು ವ್ಯಕ್ತ ಆಗಿದೆ. ಸಿಟ್ಟು ಮಾಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಕೂತ್ಕೋಬೇಕಾ? ಅಳ್ಕೋದು ಕೂತ್ಕೋಬೇಕಾ? ಸೊ ಅಂಥ ಸಂದರ್ಭದಲ್ಲಿ 500 ಜನರ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದೆ. ಅದರಲ್ಲೂ ಮಹಿಳೆಯರ ಮೇಲೂ ಕೇಸ್ ಹಾಕಿದೆ. ಮಹಿಳೆಯರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮಹಿಳೆಯರ ಮೇಲೆ ಮಹಿಳಾ ಪೊಲೀಸರು ಬಂಧನ ಮಾಡಬೇಕು ಅಥವಾ ಲಾಠಿ ಚಾರ್ಜ್ ಮಾಡುವಂಥ ಹಕ್ಕಿದೆ. ಆದರೆ ಇವರು ಪುರುಷರ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅಂದರೆ ಎಂಥ ಕ್ರೌರ್ಯ ಮೆರೆದಿದ್ದಾರೆ, ಕಾನೂನು ಬಾಹಿರವಾದಂಥ ಪ್ರಕ್ರಿಯೆ ನಡೆದಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಮದ್ದೂರಿನಲ್ಲಿದ್ದಂಥ 500 ಅಲ್ಲ 1000 ಜನ ಹಾಕಲಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಶ್ರೀರಾಮ ಸೇನೆಯ ಸಂಘಟನೆ ನಿಮ್ಮ ಜೊತೆಗಿದೆ. ನಾವು ಒಂದು ವಕೀಲರ ತಂಡ, ಅಡ್ವೊಕೇಟ್ ತಂಡ ತಗೊಂಡು ಬಂದು ಎಲ್ಲರ ಜಾಮೀನನ್ನು, ಎಲ್ಲರಿಗೂ ಕೇಸ ನಿರ್ವಹಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ನಾನು ಪ್ರಮೋದ್ ಮುತಾಲಿಕ್ ವಕೀಲರ ತಂಡ ಜೊತೆಗೆ ಮದ್ದೂರಿಗೆ ಇಷ್ಟರಲ್ಲೇ ಬರ್ತೀನಿ. ಸೊ ತಾವು ಯಾವುದಕ್ಕೂ ಈ ರೀತಿಯ ಕೇಸಿಗೆ, ಲಾಠಿ ಚಾರ್ಜ್ಗೆ ಅಥವಾ ಜೈಲಿಗೆ ಹೆದರದೆ ಹಿಂದುತ್ವದ ಈ ಕಾರ್ಯವನ್ನು ಮಾಡೋಣ, ಗೂಂಡಾಗಳಿಗೆ ಉತ್ತರ ಕೊಡುವಂಥ ತಾಕತ್ತು ಬೆಳೆಸೋಣ ಅಂತನ್ನುವಂಥದ್ದು ಈ ಸಂದರ್ಭ. ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಾಗಿ ಇವತ್ತು ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳು ನೀರು ಪಾಲಾಗಿದ್ದು ಇವತ್ತು ರೈತನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅದಕ್ಕಾಗಿ ಸರ್ಕಾರ 50,000 ರೂಪಾಯಿ ಪರಿಹಾರ ಧನವನ್ನ ಕೊಡಬೇಕು ಎಕರೆಗೆ. ಅಷ್ಟೇ ಅಲ್ಲದೆ ಇವತ್ತು ನಾವು ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿವಿ. ಇವತ್ತು ಆಲ್ಮಟ್ಟಿ ಡ್ಯಾಮ್ ಕಟ್ಟಾರ. ಆ ಆಲ್ಮಟ್ಟಿ ಡ್ಯಾಮ್ ಹಿನ್ನೀರಿನಿಂದಾಗಿ ನಮ್ಮೆಲ್ಲ ಜಮೀನುಗಳು ಸೌಳು ಜೌಳು ಆಗಿ ಇವತ್ತು ನಮ್ಮ ಪರಿಸ್ಥಿತಿ ಯಾವ್ದಾಗಿತ್ತಂದ್ರೆ ಯಾವುದೂ ಬೆಳೆಯನ್ನ ಬೆಳೆಯುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಇವತ್ತು ಯಾವುದೇ ಬೀಜ ಬಿತ್ತಿದ್ರು ಅಲ್ಲಿ ಯಾವುದೂ ನಾಡ್ತಾ ಇಲ್ಲ. ಇವತ್ತು ಯಾವುದೇ ತೋಟಗಾರಿಕೆ ಗಿಡಗಳನ್ನ ಹಚ್ಚಿದ್ರು ಸಹ ಅವು ಎಲ್ಲ ಬಾದಾಗಿ ಹೋಗಾಕತ್ತಾವು. ಇದರಿಂದ ನಮಗ ಬಹಳ ಒಂದು ನುಕ್ಸಾನ್ ಆಗಕತ್ತೈತಿ. ಸರ್ಕಾರ ತೀವ್ರವಾಗಿ ಏನ್ ಮಾಡ್ಬೇಕಂದ್ರೆ, ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಿಡ್ಕೊಂಡು, ಕೃಷಿ ಸಚಿವರನ್ನ ಹಿಡ್ಕೊಂಡು, ಜಲಸಂಪನ್ಮೂಲ ಸಚಿವರನ್ನ ಹಿಡ್ಕೊಂಡು ಇವತ್ತೇನಾಗಿದೆ ಅಂದ್ರೆ PDO ಆಗಿರ್ಬೋದು, ತಾಲೂಕ್ ಪಂಚಾಯತಿ UO ಆಗಿರ್ಬೋದು, ಇವ್ರು ಮನಸ್ಸು ಮಾಡಿದ್ರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೌಳು ಜೌಳು ಸಂಪೂರ್ಣ ನಿರ್ಮೂಲನೆ ಆಕೈತಿ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇವತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಇವತ್ತ ಕೆರೆಗಳು ಎಲ್ಲ ಹೋಳನ್ನ ತೆಗೆದು, ಅಷ್ಟೇ ಅಲ್ಲದೆ ಇವತ್ತು ಕೆನಾಲ್ ಕಾಲುವೆ ಆಗಿರ್ಬೋದು, ಆ ನೀರು ಟೈಲ್ಯಾಂಡ್ವರೆಗೂ ಹೋಗಕ್ಕೆ ಅನುಕೂಲ ಆಕತಿ. ಇವತ್ತು ಕೆರೆಗಳನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಅವನ್ನ ಹೋಳ ತೆಗೆದ್ರೆ ಈ ಟೈಮ್ದಾಗ ಈಗ ಮಲಪ್ರಮಾಣ ಬೇರೆ ಆಕತೈತಿ, ಕೃಷ್ಣಾನು ಬೇರೆ ಆಕತೈತಿ, ಘಟ ಪ್ರಮಾಣ ಬೇರೆ ಆಕತೈತಿ. ಈ ಸಮಯದಲ್ಲಿ ಆ ಕೆರೆಗಳನ್ನ ತುಂಬಿಸಿದ್ರೆ ಬೇಸಿಗೆ ಸಮಯದಲ್ಲಿ ಅವೆಲ್ಲ ರಿಚಾರ್ಜ್ ಆಕಾವ್. ರಿಚಾರ್ಜ್ ಆಗಿಂದ ಬೋರ್ವೆಲ್ಗಳೆಲ್ಲ ರಿಚಾರ್ಜ್ ಆಗಿ
ದನ ಕರಗಳಿಗೆ ಆಗಿರ್ಬೋದು, ಜನ ಜಾನುವಾರುಗಳಿಗಾಗಿರ್ಬೋದು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಸಿಗತ್ತೆ ಅಂತಕ್ಕಂಥದ್ದನ್ನ ಹೇಳಲು ಇಚ್ಛಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ